ಹಾಯ್ ಫ್ರೆಂಡ್ಸ್, ನಾನು ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಲೆಫ್ಟ್ ಓವರ್ ರೈಸಿಂದ ಮಾಡುವಂಥ ಅನ್ನದ ವಡಿ ಮಾಡೋದನ್ನು ತೋರಿಸಾತೀನಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ಅನ್ನದ ವಡಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫ್ರೆಂಡ್ಸ್, ನಾ ಇಲ್ಲೇ 2 ಬೌಲ್ನಷ್ಟ ಅನ್ನ ತೊಗೊಂಡೇನಿ. ಆ ಅನ್ನ ಫ್ರೆಶ್ ಆದರೂ ತೊಗೋಬೋದು ಅಥವಾ ಲೆಫ್ಟ್ ಓವರ್ ಆದರೂ ತೊಗೋಬೋದು. ನಾ ಸಂಜೆ ಸ್ನ್ಯಾಕ್ಸಿಗೆ ಅಂಥೇಳಿ ಮಾಡತ್ತಿದ್ರಿಂದ ನಾನಿಲ್ಲೇ ಬೆಳಗಿನ ರೈಸ್ನ ತೊಗೊಂಡೇನಿ. ಈಗ ನಾ ಇದನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಸ್ಕೂಲಿಂದ ಬಂದ ತಕ್ಷಣ, ಆಫೀಸಿಂದ ಬಂದ ತಕ್ಷಣ ಸಂಜೆ ಸ್ನ್ಯಾಕ್ಸಿಗೆ ಅಂಥೇಳಿ ವಡಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ತಾವೆ. ನಾವು ಇದನ್ನು ಫೈನಾಗಿ ರುಬ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ನಾವು ಒಂದು 2 ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಂಡು ಬರ್ತೇನಂತ. ನಾ ಈಗ ಇದನ್ನು ರುಬ್ಕೊಂಡು ಬಂದೇನೆ ನೋಡ್ರಿ. ಈ ಕನ್ಸಿಸ್ಟೆನ್ಸಿಗೆ ಇದನ್ನು ರುಬ್ಕೋಬೇಕಾ, ಸ್ವಲ್ಪ ತಿಕ್ಕಾಗ ಇರಬೇಕಾ. ಬರ್ರಿ ಈಗ ಇದನ್ನು ಒಂದು ಬೌಲಿಗೆ ತಕ್ಕೊಳ್ಳೋಣಂತ. ನಾನು ಯಾವ ಬೌಲ್ಲೆ ಅನ್ನ ತೊಗೊಂಡಿದ್ದೆ ಅಲ್ಲ, ಅದೇ ಬೌಲ್ಲೇನ ಅರ್ಧ ಬೌಲ್ನಷ್ಟು ಬಾಂಬೆ ರವೆ ತೊಗೊಂಡೇನಿಲ್ಲೇ. ಸೊ ಕ್ವಾಂಟಿಟಿ ನೋಡಿ ಹಾಕೋರಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಕುಟ್ಕೊಂಡಂಥ ಮೆಣಸಿನಕಾಳಿನ ಪೌಡ್ರ್ ಹಾಕ್ಕೊಂಡೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಅಜ್ವೈನ್ ಹಾಕ್ಕೊಂಡೀನಿ. 1 ಚಮಚದಷ್ಟು ನಾ ಇಲ್ಲಿ ಇದಕ್ಕೆ ಜೀರಿಗೆನ ಹಾಕ್ಕೊಳಕತ್ತೀನಿ. ಈಗ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಮೆಣಸಿನ್ಕಾಯಿ ಆಪ್ಷನಲ್, ಖಾರ ನೋಡಿ ಹಾಕೋರಿ. ಮತ್ತು ಸಣ್ಣದಾಗಿ ಹೆಚ್ಕೊಂಡಂಥ 1 ಉಳ್ಳಾಗಡ್ಡಿನ ನಾ ಇದಕ್ಕೆ ಹಾಕ್ಕೊಳತ್ತೀನಿ. ಒಂದು 3 ರಿಂದ 4 ಕಡ್ಡಿಯಷ್ಟು ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡೇನಿ. ಮತ್ತು ಒಂದು 10 ರಿಂದ 12 ಕಡ್ಡಿಯಷ್ಟು ಕೊತ್ತಂಬರಿನ ನಾ ಇಲ್ಲೇ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋನು. ನಿಮ್ಮ ಟೇಸ್ಟ್ ಪರ್ಪಸ್ ನೋಡಿ ಹಾಕೋರಿ. ರೈಸಿಗೂ ಹಾಕಿರ್ತೈತಲ್ಲ, ಸೊ ನೋಡಿ ಉಪ್ಪು ಹಾಕ್ಕೊಳ್ಳೋನು. ಈಗ ನಾವು ಯಾವ ಬೌಲ್ಲೆ ಅನ್ನ ತೊಗೊಂಡಿರ್ತೀವಲ್ಲ, ಅದೇ ಬೌಲ್ನ ಒಂದು ಅರ್ಧ ಬೌಲ್ನಷ್ಟು ನಾವು ಮೊಸರು ಹಾಕ್ಕೊಳ್ಳೋನು. ಮೊಸರು ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋನು. ಸೊ ಇದಕ್ಕೆ ನೀರಿನ ಅವಶ್ಯಕತೆ ಬರಂಗಿಲ್ಲ, ಯಾಕಂದ್ರೆ ಅನ್ನದಾಗೂ ನೀರಿನ ಅಂಶ ಇರ್ತೈತಿ ಮತ್ತು ಮೊಸರಿನಾಗೂ ನೀರಿನ ಅಂಶ ಇರ್ತೈತಿ. ಸೊ ಇಷ್ಟನ್ನು ನಾವು ಇದನ್ನು ಥಿಕ್ಕಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಷ್ಟು ಇರಬೇಕಂದ್ರೆ, ಉದ್ದಿನ ವಡಾಕ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರ್ತದಲ್ಲ, ಆ ಕನ್ಸಿಸ್ಟೆನ್ಸಿಗೆ ಇದು ಇರಬೇಕು. ಸೊ ನಾ ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನೀವು ಇದ್ರದ್ದು ಸಾಲ್ಟ್ ಟೇಸ್ಟ್ ನೋಡಿರಿ, ಕಡಿಮೆ ಆಗಿದ್ರೆ ಈಗ ನಾ ಇದನ್ನು ಆ್ಯಡ್ ಮಾಡ್ಕೊರಿ. ಸೊ ಮತ್ತು ಇದು ಹಿಟ್ಟು ನೆನಿಬೇಕಂತ ಹೇಳಿ ಏನೂ ಇಲ್ಲ, ನೀವು ಎಣ್ಣೆ ಕಾಯಕ್ಕಿಟ್ಟು ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರು ಓಕೆ. ಸೊ ಬರ್ರಿ ಈಗ ವಡಿ ಮಾಡೋಣಂತ. ನಾ ಇಲ್ಲೇ ಎಣ್ಣೆನ ಕಾಯಿಸ್ಕೊಂಡೇನಿ. ಮೀಡಿಯಮ್ ಫ್ಲೇಮ್ನಾಗನ ವಡಿನ ಕರ್ಕೊಳ್ಳೋಣಂತ. ಪ್ರತಿ ಸಲ ವಡಿ ಹಾಕಬೇಕಾದ್ರೂ ಕೈಗೆ ನೀರು ಹಚ್ಕೊಂಡು ಈ ಥರ ರೌಂಡ್ ಮಾಡಿ ನಡು ಒಂದು ಹೋಲ್ ಮಾಡಿ ವಡಿನ ಬಿಟ್ಕೊಳ್ಳೋಣಂತ. ಸೊ ಫ್ಲೇಮ್ನ ಸಣ್ಣ ಇಡಬೇಡ್ರಿ, ಜೋರು ಇಡಬೇಡ್ರಿ. ಮೀಡಿಯಮ್ ಫ್ಲೇಮ್ನಾಗ ನಾವು ವಡಿನ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಕರ್ಕೊಳ್ಳೋಣಂತ. ಸೊ ಒಂದು ಸೈಡ ಸ್ವಲ್ಪ ಬ್ರೌನ್ ಆದ ತಕ್ಷಣ ಇವನ್ನ ಹೊಳಿಸಿ ಹಾಕ್ಕೊಂಡು ಮತ್ತು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಇವನ್ನ ನಾವು ಫ್ರೈ ಮಾಡ್ಕೊಳ್ಳೋನು. ಸೊ ನೋಡ್ರಿ, ಈಗ ಫ್ರೈ ಆಗ್ಯಾವು. ನಾ ಈಗ ಇವನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳತ್ತೀನಿ. ಇದೇ ಥರ ಇನ್ನೊಂದಿಷ್ಟು ವಡಿನ ನಾ ಈಗ ಕರ್ಕೋತೇನಂತ. ಸೊ ಫ್ರೆಂಡ್ಸ್, ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಲೆಫ್ಟ್ ಓವರ್ ಅನ್ನದಿಂದ ಮಾಡಿದ ವಡಿ ರೆಡಿ ಆಗ್ಯಾವು. ನೀವು ಮನೆಯೊಳಗೆ ಮಾಡಿರಿ. ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.